ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಕ್ಯಾರೆಟ್, 2 ಬಾಳೆಹಣ್ಣಿದ್ರೆ ಸಾಕು. ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಮಿಲ್ಕ್ ಶೇಕ್ ಮಾಡ್ಕೋಬಹುದು. ಇದು ಸಮ್ಮರ್ ಸ್ಪೆಷಲ್ ಮಿಲ್ಕ್ ಶೇಕ್ ಅಂತಾನೆ ಹೇಳ್ಬೋದು. ಈ ಸಮ್ಮರ್ಗೆ ತುಂಬಾನೇ ತಂಪು ತಂಪು ಆಗಿರುವ ಜ್ಯೂಸ್ ಆಗ್ಲಿ ಅಥವಾ ಮಿಲ್ಕ್ ಶೇಕ್ ಜ್ಯೂಸ್ ಗಳನ್ನ ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನಾನು ತುಂಬಾನೇ ಹೆಲ್ದಿಯಾಗಿರುವ ಮನೆಯಲ್ಲಿ ಕ್ಯಾರೆಟ್ ಮತ್ತೆ ಬಾಳೆಹಣ್ಣ ಉಪಯೋಗಿಸಿ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ಯಾವುದೇ ರೀತಿ ಸಕ್ಕರೆ ಬೆಲ್ಲ ಏನು ಬೇಡ, ತುಂಬಾನೇ ಆರೋಗ್ಯಕರವಾಗಿ ಈ ಜ್ಯೂಸ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಮೂರು ಪದಾರ್ಥ ಇದ್ರೆ ಸಾಕು, ಯಾರು ಬೇಕಾದ್ರೂ ಈ ಜ್ಯೂಸ್ ಅನ್ನ ಮಾಡಬಹುದು. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. 1 ಗ್ಲಾಸ್ ಕುಡಿಯೋರು 3 ರಿಂದ 4 ಗ್ಲಾಸ್ ಕುಡಿತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ ಈ ಕ್ಯಾರೆಟ್ ಬನಾನಾ ಮಿಲ್ಕ್ ಶೇಕ್. ಬನ್ನಿ ಹಾಗಾದ್ರೆ ಈ ಕ್ಯಾರೆಟ್ ಬನಾನಾ ಮಿಲ್ಕ್ ಶೇಕ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಫ್ರೆಶ್ ಆಗಿರುವ 2 ಕ್ಯಾರೆಟ್ ಅನ್ನ ಮೀಡಿಯಂ ಸೈಜ್ 2 ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈ ತರ ನಾವು ಸೌತೆಕಾಯಿ ಸಿಪ್ಪೆ ಎಲ್ಲ ಯಾವ ರೀತಿ ರಿಮೂವ್ ಮಾಡ್ತೀವೋ ಈ ಕ್ಯಾರೆಟ್ ಸಿಪ್ಪೆ ಎಲ್ಲ ಈ ರೀತಿ ಕ್ಲೀನ್ ಆಗಿ ರಿಮೂವ್ ಮಾಡ್ಕೊಳ್ತಾ ಇದೀನಿ. ರಿಮೂವ್ ಮಾಡ್ಕೊಂಡಿದ ನಂತರ ಹಿಂದೆ ಮುಂದೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಕಟ್ ಮಾಡಿ ಒಂದು ಸಪರೇಟ್ ಆಗಿ ಇಟ್ಕೊಳ್ತಾ ಇದೀನಿ. ಹಾಗೇನೆ ಇನ್ನೊಂದು ಕ್ಯಾರೆಟ್ ಅನ್ನು ಕೂಡ ಇದೇ ರೀತಿ ಮೇಲಿರುವ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಹೊಡ್ಕೊಂಡು ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿ ಇದನ್ನ 1-2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಕ್ಯಾರೆಟ್ ಅನ್ನ ತುರಿದ್ಬಿಟ್ಟು ಬೇಕಾದ್ರೆ ನೀವು ಜ್ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಬೇಗನೆ ಕಟ್ ಮಾಡೋದ್ರಿಂದ ಬೇಗನೆ ಕಟ್ ಮಾಡ್ಕೋಬಹುದು, ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾರ್ಮಲ್ ಆಗಿ ಸ್ಲೈಸ್ ರೀತಿ ಈ ಕ್ಯಾರೆಟ್ ಅನ್ನ ಈ ತರ ಎಲ್ಲಾನು ಕೂಡ ನಾನು ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕ್ಯಾರೆಟ್ ಬನಾನಾ ತಗೊಳ್ಳಿ. ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದು ಏನಿಲ್ಲ ಅಂದ್ರೂ 7 to 8 ಮೆಂಬರ್ಸ್ ಆಗೋಷ್ಟು ನಾನಿಲ್ಲಿ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. 2 ಕ್ಯಾರೆಟ್ಗೆ ಮೆಜರ್ಮೆಂಟ್ಗೆ ನಾನಿಲ್ಲಿ 4 ಬಾಳೆಹಣ್ಣ ತಗೊಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ದೊಡ್ಡ ಬಾಳೆಹಣ್ಣು ತಗೋತು ಅಂತ ಹೇಳಿದ್ರೆ 2 ಬಾಳೆಹಣ್ಣು ಹಾಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ನಾರ್ಮಲ್ ಬಾಳೆಹಣ್ಣ ಉಪಯೋಗಿಸಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ 2 ಕ್ಯಾರೆಟ್ಗೆ ನಾನು 4 ಬಾಳೆಹಣ್ಣ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇನೆ. ನೋಡಿ, ಇವಾಗ ಕ್ಯಾರೆಟ್ ಕೂಡ ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಅನ್ನ ಸೇರಿಸ್ಕೊಂಡಿದ ನಂತರ ನಾವು ಮೇನ್ ಬಂದು ಇಲ್ಲಿ ರುಬ್ಬೇಕಾದ್ರೆ ನೀರ್ ಕ್ವಾಂಟಿಟಿನ ನೋಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಜ್ಯೂಸ್ಗೆ ನಾನ್ ತೋರಿಸ್ತಿರುವ 1 ಲೋಟ ಹಲ್ತೆಲಿ ನಾನು ಇವಾಗ ಒಂದು ಅರ್ಧ ಲೋಟ ಆಗೋಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಇವಾಗ ನೀರನ್ನ ಸೇರಿಸ್ಕೊಂಡ ನಂತರ ಮುಚ್ಚಳನ ಮುಚ್ಚಿ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ಸಲ ಇದನ್ನ ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕ್ಯಾರೆಟ್ ಸ್ವಲ್ಪ ತರಿಯಾಗಿರುತ್ತಲ್ವಾ, ಅದಕ್ಕೋಸ್ಕರ ಇದನ್ನ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ರುಬ್ಕೊಂಡ್ ಬಂದಿದ್ದೀನಿ ಯಾವ ರೀತಿ ಈ ಕ್ಯಾರೆಟ್ ಅನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಇಷ್ಟಾದ್ರೆ ಸಾಕು. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ತುರಿದು ಇಟ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಆ ನೀರು ಮತ್ತೆ ಕ್ಯಾರೆಟ್ ತರಿ ಸಪ್ರೇಟ್ ಆಗ್ಬೇಕು, ಆ ರೀತಿ ಇದನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಹಾಲು ಸೋರಿಸ್ತೀವಲ್ಲ ಅದ್ರಲ್ಲಿ ನಾನು ಇದನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಇವಾಗ 1 ಸ್ಪೂನ್ ತಗೊಂಡು ಆ ಕ್ಯಾರೆಟ್ ಮೇಲೆ ಈ ತರ ಪ್ರೆಸ್ ಮಾಡಿದ್ರೆ ಆ ನೀರೆಲ್ಲ ಫಿಲ್ಟರ್ ಆಗುತ್ತೆ. ಇದನ್ನ ತರ ಕ್ಲೀನ್ ಆಗಿ ಫಿಲ್ಟರ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಈ ರೀತಿ ಫಿಲ್ಟರ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಕ್ಯಾರೆಟ್ ಅನ್ನ ಇನ್ನು ನುಣ್ಣಗೆ 1-2 ರಿಂದ 3 ನಿಮಿಷ ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬೇಕಾ ನೀವು ಸೇರಿಸ್ಕೋಬಹುದು. ಬಟ್ ನಾನಿಲ್ಲಿ ಫಿಲ್ಟರ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ನೀರನ್ನ ಇವಾಗ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾನಿಲ್ಲಿ 2 ಕ್ಯಾರೆಟ್ಗೆ ನಾನು ಇಲ್ಲಿ 4 ಬಾಳೆಹಣ್ಣ ಉಪಯೋಗಿಸ್ತಾ ಇದ್ದೀನಿ. ಈ ಬಾಳೆಹಣ್ಣ ಇವಾಗ ಅದೇ ಮಿಕ್ಸಿ ಜಾರಿಗೆ ಇದನ್ನು ಕೂಡ ಬಾಳೆಹಣ್ಣನ್ನು ಕೂಡ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಬನಾನಾ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರು ಕೂಡ ನೀವು ಬಾಳೆಹಣ್ಣ ಇನ್ನೂ ಕೂಡ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಸೇರಿಸ್ಕೋಬಹುದು. ನಾನಿಲ್ಲಿ 4 ಬಾಳೆಹಣ್ಣ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇನೆ. ಇವಾಗ ಎಲ್ಲಾ ಬಾಳೆಹಣ್ಣು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ತರ ಕಟ್ ಮಾಡಿ ಹಾಕೊಂಡಿದ ನಂತರ ನಾವು ಅವಾಗಲೇ ಫಿಲ್ಟರ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ರಸನೂ ಕೂಡ ಮಿಕ್ಸಿ ಜಾರಿಗೆ ಆ ರಸನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಕ್ಯಾರೆಟ್ ರಸನು ಸೇರಿಸ್ಕೊಂಡಿದ ನಂತರ ನಾವು ನೀರನ್ನ ಯಾವ ಲೋಟ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದೀವೋ ಅದೇ ಲೋಟ ಮೆಜರ್ಮೆಂಟ್ ಅಲ್ಲಿ ನಾನು 1 ಲೋಟ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ. ಈ ಹಾಲನ್ನ ನಾನು ಇವಾಗ ಪೂರ್ತಿಯನ್ನು ಸೇರಿಸ್ತಾ ಇಲ್ಲ, ಅರ್ಧ ಲೋಟ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನ ಅರ್ಧ ಲೋಟ ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ. ಅರ್ಧ ಲೋಟ ಹಾಲನ್ನ ಹಾಕೊಂಡಿದ ನಂತರ ಒಂದ್ಸಲಿ ಆನ್ ಅಂಡ್ ಆಫ್ ರೀತಿ 1-2 ಸಲ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ತುಂಬಾನೇ ಗಟ್ಟಿಯಾಗಿ ಕೂಡ ಬಂದಿದೆ. ಇದನ್ನ ನೀವು ಹಾಗೆ ಕೂಡ ಬೇಕಾದ್ರೂ ನೀವು ಗಟ್ಟಿಯಾಗಿ ಕೂಡ ಕುಡಿಯಬಹುದು. ಗಟ್ಟಿಯಾಗಿ ಕುಡಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉಳಿದಿರುವಂತ ಇನ್ನ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ಈ ತರ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮಿಲ್ಕ್ ಶೇಕು ಸ್ವಲ್ಪ ಗಟ್ಟಿಯಾಗಿ
ಗಟ್ಟಿಯಾಗಿದ್ರೇನೆ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬನಾನಾ ಮಿಲ್ಕ್ ಶೇಕ್ ಅನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಲಿಕ್ವಿಡ್ ಟೈಪ್ ಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಅರ್ಧ ಲೋಟ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಗುತ್ತೆ ಅಷ್ಟೇನೆ. ನೋಡಿ ತುಂಬಾನೇ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಈಸಿಯಾಗಿ ಕ್ವಿಕ್ ಆಗಿ ಕೇವಲ ಒಂದ್ 10 ನಿಮಿಷದಲ್ಲಿ ಈ ಬನಾನಾ ಕ್ಯಾರೆಟ್ ಮಿಲ್ಕ್ ಶೇಕ್ ನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನಾನಿಲ್ಲಿ ಒಂದು 2 ಐಸ್ ಕ್ಯೂಬ್ ಅನ್ನ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬನಾನಾ ಕ್ಯಾರೆಟ್ ಜ್ಯೂಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ಅಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೇನುತುಪ್ಪನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡೋದ್ರಿಂದ ಜ್ಯೂಸ್ ಅಂತೂ ಟೇಸ್ಟ್ ಇನ್ನೂ ಸಖತ್ತಾಗಿ ಕೂಡ ಇರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಈ ಜ್ಯೂಸ್ಗೆ ಬೆಲ್ಲ, ಸಕ್ಕರೆ ಏನನ್ನೂ ಉಪಯೋಗಿಸಿಲ್ಲ. ತುಂಬಾನೇ ಆರೋಗ್ಯಕರವಾಗಿ ಇರುತ್ತೆ. ಯಾಕಂದ್ರೆ ಬನಾನದಲ್ಲೇ ಸ್ವೀಟ್ ಜಾಸ್ತಿ ಇರುತ್ತೆ, ಹಾಗೇನೆ ಕ್ಯಾರೆಟ್ ಅಲ್ಲೂ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹನಿನ ಉಪಯೋಗಿಸಿ ಈ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ತುಂಬಾನೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.